ಬರದಿಂದ ಬೆಂಗಾಡಾಗುತ್ತಿದೆ ಗದಗ್. ಕೆರಳಿ ಕೆಂಡವಾದ ಗದಗ್ ಜನರು. ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿಲ್ಲದ ಜಿಲ್ಲೆ ಯಾವುದಾದರೂ ಇದ್ರೆ ಅದು ಗದಗ್ ಮಾತ್ರ ಅಂತ ಅಲ್ಲಿಯ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರಕ್ತದ ಸಹಿ ಪತ್ರದ ಮೂಲಕ ಸಮಸ್ಯೆಯನ್ನ ಹೇಳ್ಕೊಳ್ತಿದ್ದಾರೆ ಕರ್ನಾಟಕದ ಗದಗ್ ಜಿಲ್ಲೆಯ ಜನತೆ. ಗದಗ್ದ 19ನೇ ವಾರ್ಡಿನಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಗದಗ್ನಲ್ಲಿ 10,000ಕ್ಕೂ ಅಧಿಕ ಜನರು ರಕ್ತದ ಸಹಿ ಇರುವಂತಹ ಪತ್ರವನ್ನ ನೀಡಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿ ಮೂಲಕ ಸಿಎಂ ಪ್ರಧಾನಿಗೆ ರಕ್ತದ ಸಹಿ ಪತ್ರಗಳು ರವಾನೆ ಆಗ್ತಾ ಇವೆ. ಗದಗ್ ಜಿಲ್ಲೆಯನ್ನ ಪರಿಗಣಿಸ್ತಿಲ್ಲ. ಈ ಜಿಲ್ಲೆಯಿಂದ ಯಾವೊಬ್ಬ ಶಾಸಕರಿಗೂ ಕೂಡ ಸಚಿವ ಸ್ಥಾನ ನೀಡಿಲ್ಲ. ಗದಗ್ ಜಿಲ್ಲೆಯ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. ಶುದ್ಧ ಕುಡಿಯುವ ನೀರಿಲ್ಲದೆ ಜನರು ಒದ್ದಾಡ್ತಿದ್ದೇವೆ. ಮೂಲಭೂತ ಸೌಕರ್ಯಕ್ಕಾಗಿ ಪಟ್ಟು ಹಿಡಿದಿದ್ದೇವೆ. ಅದೆಷ್ಟೋ ಬಾರಿ ಇಲ್ಲಿ ಡಿಸಿಗೆ ತಿಳಿಸಿದ್ದಾಯಿತು, ಅಲ್ಲಿಯ ಜನಪ್ರತಿನಿಧಿಗಳಿಗೆ ತಿಳಿಸಾಯಿತು. ಅಷ್ಟೆಲ್ಲ ಆದರೂ ಸಹಿತ ಇನ್ನೂ ಕೂಡ ಅಭಿವೃದ್ಧಿಯ ಮಾತೇ ಇಲ್ಲ, ಕ್ಯಾರೆ ಅಂತ ಇಲ್ಲ ಅಲ್ಲಿಯ ಜನಪ್ರತಿನಿಧಿಗಳು. ಹೀಗಾಗಿ ರಕ್ತದ ಒಂದು ಪತ್ರದ ಮೂಲಕ ಪ್ರಧಾನಿ ಮೋದಿ ಹಾಗೂ ಅಲ್ಲಿಯ ಡಿಸಿ ಮತ್ತು ಸಿಎಂ ಅವರಿಗೆ ಈ ಒಂದು ಪತ್ರಗಳು ರವಾನೆ ಆಗ್ತಾ ಇದೆ. ಅಲ್ಲಿಯ ಜನರೀಗ ರೊಚ್ಚಿಗೆದ್ದಿದ್ದಾರೆ. ಮೂಲಭೂತ ಸೌಕರ್ಯನೇ ಇಲ್ಲ ಸ್ವಾಮಿ, ನಮ್ಮೂರಲ್ಲಿ ಕುಡಿಲಿಕ್ಕೆ ನೀರು ಇಲ್ಲ, ಏನ್ ಮಾಡಬೇಕು? ಇಂತಹ ಲೆಟರ್ಗಳು ಸಾಕಷ್ಟಾಗಿವೆ ಈಗ. ಆದರೂ ಸಹಿತ ಅಭಿವೃದ್ಧಿ ಇಲ್ಲ ನಮ್ಮ ಗದಗ ಜಿಲ್ಲೆ. ಒಂದು ಸರಿಯಾಗಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರು ವ್ಯವಸ್ಥೆ ಇಲ್ಲ, ರೋಡ್ಗಳು ಸರಿ ಇಲ್ಲ, ಫುಟ್ಪಾತ್ಗಳು ಸರಿ ಇಲ್ಲ. ಎಷ್ಟೋ ಜನರು ಕೆಲಸ ಇಲ್ಲದೆ ನಿರುದ್ಯೋಗತನದಿಂದ ಹುಬ್ಬಳ್ಳಿಯಿಂದ ದಿನ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ ಗದಗ್ ಜನತೆ. ಅಷ್ಟೊಂದು ಹಿಂದೆ ಉಳಿದಿದೆ ಈಗ ಗದಗ್ ಜಿಲ್ಲೆ. ಆದರೂ ಸಹಿತ ಅಲ್ಲಿಯ ಜನಪ್ರತಿನಿಧಿಗಳು ಕ್ಯಾರೆ ಅಂತ ಇಲ್ಲ. ಇನ್ನ ಡಿಕೆ ಸಂಪುಟದಲ್ಲಿ ಪರಿಗಣಿಸೇ ಇಲ್ಲ ಗದಗ್ ಕ್ಷೇತ್ರವನ್ನ ಅಂತ ಅಲ್ಲಿಯ ಜನತೆ ಈಗ ರೊಚ್ಚಿಗೆದ್ದಿದ್ದು, ರಕ್ತದ ಪತ್ರ ಬರೆಯುವ ಮೂಲಕ ಪ್ರಧಾನಿ ಮೋದಿಯವರಿಗೆ ಪತ್ರವನ್ನು ರವಾನಿಸಿದ್ದಾರೆ. ಅಲ್ಲಿಯ ಡಿಸಿ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಈ ಬಗ್ಗೆ ಕಿವಿಗೆ ಬಿದ್ದಿರಬಹುದು. ಈಗಲಾದರೂ ಗದಗ್ ಜಿಲ್ಲೆಯ ಹತ್ತಿರ ಸ್ವಲ್ಪ ನೋಡಿ ಡಿಕೆ ಶಿವಕುಮಾರ್ ಸಾಹೇಬ್ರೆ ಅನ್ನೋದು ನಮ್ಮ ಅಶ್ವವೇಗ ನ್ಯೂಸ್ನ ಮನವಿ ಅಂತಾನೆ ಹೇಳ್ಬೋದು. ಗದಗ್ ಜಿಲ್ಲೆಯನ್ನ ನಾನು ಕಣ್ಣಾರೆ ನೋಡಿದ್ದೇನೆ, ಅಲ್ಲೇ ಹುಟ್ಟಿದವನು ನಾನು. ಅಲ್ಲಿ ನಿಜವಾಗ್ಲೂ ಮೂಲಭೂತ ಸೌಕರ್ಯ ಇಲ್ಲ, ಕುಡಿಲಿಕ್ಕೆ ಸರಿಯಾದ ನೀರಿಲ್ಲ, ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಸರಿಯಾದಂಥ ಆಸ್ಪತ್ರೆಗಳಿಲ್ಲ. ಅಲ್ಲಿ ಹುಬ್ಬಳ್ಳಿಗೇನೆ ಬರಬೇಕು, 50 ಕಿಲೋಮೀಟರ್ ದಾಟಿ ಅಲ್ಲಿಯವರೆಗೆ ಪೇಷಂಟ್ ಮರಣ ಹೊಂದಿರುತ್ತೆ. ದಯವಿಟ್ಟು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮಿಂದ ಮನವಿ ಮಾಡ್ಕೊಳ್ತಿದ್ದೇವೆ. ಗಂಗಾಧರ್ ಹಬೀಬ್ ಅನ್ನೋರು ರಕ್ತದ ಮೂಲಕ ಈಗ ಪತ್ರ ಬರೆತಿರೋದನ್ನ ನೀವು ಗಮನಿಸಬಹುದು. ಈ ಬಗ್ಗೆ ನಮ್ಮ ಪ್ರತಿನಿಧಿಯಾದಂತಹ ಶ್ರೀನಿವಾಸ್ ವೈದ್ಯ ಅವರು ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ ಗದಗ ಜಿಲ್ಲೆಯ ಜನತೆ ಏನ್ ಹೇಳಿದೆ ಅನ್ನೋದನ್ನ. ಗದಗ್ನಲ್ಲಿ ಒಂದು ವಿಭಿನ್ನ ಅಭಿಯಾನ ಪ್ರಾರಂಭ ಆಗ್ತಾ ಇದೆ. ಗದಗನ್ನ ಬರ ಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡಬೇಕು ಅಂತ, ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವ ಕಾರಣದಿಂದ ಗದಗಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಸಲ್ಲಬೇಕು ಅನ್ನುವಂತಹ ಕಾರಣದಿಂದ ಈಗ ಇಲ್ಲಿನ ಜನತೆ ವಿಭಿನ್ನ ಅಭಿಯಾನಕ್ಕೆ ತಯಾರಾಗ್ತಾ ಇದ್ದಾರೆ. ಅದು ಏನು ಅಂತಂದ್ರೆ ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ವೇ ಸಾಮಾನ್ಯವಾಗಿ ಪತ್ರಗಳನ್ನು ನಾವು ಆಡಳಿತ ಪಕ್ಷಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಸಲ್ಲಿಸೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ರಕ್ತದಲ್ಲಿ ಸಿಗ್ನೇಚರ್ನ ಮಾಡಿ, ಅಂದರೆ ಸಹಿಯನ್ನು ಹಾಕಿ ಮತ್ತು ತಮ್ಮ ಇಂಪ್ರೆಷನ್ಸ್ಗಳನ್ನು ಹಾಕಿ ಆ ಪತ್ರವನ್ನು ಪ್ರಧಾನಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಕಳಿಸುವಂತಹ ಒಂದು ವಿಶಿಷ್ಟ ವಿಭಿನ್ನ ಅಭಿಯಾನಕ್ಕೆ ಈಗ ಗದಗ್ ಜನ ರೆಡಿಯಾಗಿದ್ದಾರೆ. ಸತತ ಅನೇಕ ದಿನಗಳಿಂದ ಈಗ ಆಲ್ರೆಡಿ ಇದು ನಡೆದುಕೊಂಡು ಬರ್ತಾ ಇದೆ. ಈಗಾಗಲೇ ಹತ್ರ 10,000ಕ್ಕೂ ಅಧಿಕ ಸಹಿಗಳನ್ನು, ಸಿಗ್ನೇಚರ್ಸ್ಗಳನ್ನು ಇಲ್ಲಿನ ಜನತೆ ಪಡೆದುಕೊಂಡಿದೆ. ಈ ಎಲ್ಲ ಪತ್ರಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಕಳಿಸಲಾಗುತ್ತೆ. ಕಾರಣ ಇಷ್ಟೇ, ಏನು ಅಂತಂದರೆ ಗದಗನ್ನ ಬರಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡಿ ಮತ್ತು ಗದಗಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಗಬೇಕು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆ ಮೂಲಭೂತ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಏನಿದೆ, ಆ ಕೊರತೆಯ ಒಂದು ನೀಗುವಿಕೆ ಅನ್ನುವಂಥದ್ದು ಗದಗ್ ಕ್ಷೇತ್ರದಲ್ಲಿ ಆಗಬೇಕು ಅನ್ನುವಂಥದ್ದು ಈ ಗದಗ್ ನಗರದ, ಗದಗ್ ತಾಲೂಕಿನ, ಗದಗ್ ಜಿಲ್ಲೆಯ
ಜನತೆಯ ಆಶೆಯಾಗಿದೆ. ಮೊದಲನೇದಾಗಿ ರಕ್ತದಿಂದ ಸಹಿ ಹಾಕುವ ಮೂಲಕ ಈ ರೀತಿಯಾಗಿ ಪತ್ರ ಬರೆಯುವಂತಹ ಅಭಿಯಾನಕ್ಕೆ ಏನು ಮೂಲ ಕಾರಣ ಅಂತ? ಮೂಲ ಕಾರಣ ಇಷ್ಟೇ, ನಮ್ಮ ಉತ್ತರ ಕರ್ನಾಟಕ ಯಾವಾಗಲೂ ಕೂಡ ಒಣ ಬೇಸಾಯದಿಂದ ಕೂಡಿದೆ. ಕೆಲವೊಂದು 3-4 ಜಿಲ್ಲೆ ನೀರಾವರಿ ಇದಾವಷ್ಟೇ, ಅದನ್ನು ಹೊರತುಪಡಿಸಿ ಸಂಪೂರ್ಣ ಒಣ ಬೇಸಾಯಕ್ಕೆ, ವಿಶೇಷವಾಗಿ ಗದಗ ಜಿಲ್ಲೆ ಅಂತೂ 100% ಒಣ ಬೇಸಾಯ. ಇವತ್ತು ಇಲ್ಲೇ ಮಹದಾಯಿಗಾಗಿ ನಾವು ಕೂಡ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದ್ವಿ. ಮಹದಾಯಿ ಯೋಜನೆ ಜಾರಿಗೆ ಬಂತು, ಆದರೆ ಜಾರಿಗೆಲ್ಲಿ ಬಂತು, ಪೇಪರ್ ಒಳಗೆ ಬಂತು. ಇಲ್ಲಿವರೆಗೂ ಕೂಡ 4 ಜಿಲ್ಲೆಗೆ ಈ ಮಹದಾಯಿ ನೀರು ರೈತರಿಗೆ ಮತ್ತು ಕುಡಿಯುವ ನೀರು ಯೋಜನೆಗೆ ಸಂಬಂಧಪಟ್ಟಿದ್ದರೂ ಕೂಡ ಇಲ್ಲಿವರೆಗೂ ಕೂಡ ಈ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ಬರೀ ಮಹದಾಯಿ ಹೆಸರು ಹೇಳ್ತಾವೆ ವಿನಃ ಮಹದಾಯಿಗೆ ಆಗಿ ಮಾಡಿಲ್ಲ. ಮತ್ತು ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಇಲ್ಲೇ ಯಾವುದೇ ರೀತಿಯ ಫ್ಯಾಕ್ಟ್ರಿಗಳಿಲ್ಲ, ಜನರಿಗೆ ಕೂಲಿ ಸಿಗೋಂಗಿಲ್ಲ. ಇಲ್ಲೇನಿದ್ರು ಒಣ ಬೇಸಾಯ ಮೇಲೆ ಇರೋದು ನಾವು. ಈಗಾಗಲೇ ನಮಗೆ ಮಳೆ ಕೈ ಕೊಟ್ಟು ರೈತರೆಲ್ಲ ಕಂಗಾಲಾಗಿದ್ದಾರೆ. ಈ ಉದಾಹರಣೆಗೆ ಮೊದಲೆಲ್ಲ ರೈತರು ತಾವೇ ಬೀಜ ಸಂರಕ್ಷಣೆ ಮಾಡಿ ಎಲ್ಲ ಬೆಳೀತಿದ್ರು. ಇವತ್ತು ಹಂಗಿಲ್ಲ. ರೈತರು ಬೀಜಗಳನ್ನು, ಗೊಬ್ಬರಗಳನ್ನು ಹೊರಗಿನಿಂದ ಖರೀದಿ ಮಾಡ್ಕೊಂಬಂದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಅವರು ಕೂಡ ಕಂಗೆಟ್ಟಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ, ತಾವು ಕೂಡಲೇ ಏನು ರೈತರಿಗೆ ಅನುಕೂಲ ಆಗೋ ರೀತಿ ಒಳಗೆ ಈ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡಬೇಕು. ಮತ್ತು ರೈತರಿಗೆ ಸಾಲ ಮನ್ನಾ ಇರ್ಬೋದು, ಮತ್ತು ಅವರಿಗೆ ಈ ಏನು ಲಾಸ್ ಆಗೈತಲ್ಲ, ಈ ಲಾಸನ್ನು ಬರಿಪಡಿಸೋದಿರ್ಬೋದು, ಇಂಥ ಯೋಜನೆಗಳನ್ನ ತರಬೇಕು. ಅದರ ಜೊತೆನೇ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಗದಗ ಜಿಲ್ಲೆಯ ಜನರ ಒಂದು ಆಕ್ರೋಶ. ಇದುವರೆಗೂ ಕೂಡ ಗದಗ ಜಿಲ್ಲೆಯ ಜನತೆಯ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಲ್ಲಿಯ ಜನರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಈಗ ನೆಕ್ಸ್ಟ್ ಬ್ರೇಕಿಂಗ್ ಹೋಗೋದಾದ್ರೆ, ಗದಗ ಶಾಸಕ ಎಚ್ ಕೆ ಪಾಟೀಲ್ ವಿರುದ್ಧ ಜನರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಎಚ್ ಕೆ ಪಾಟೀಲ್ಗೆ ಕುರುಡು ಬಂದಿದೆ, ಕಣ್ಮುಚ್ಚಿ ಕುಳಿತಿದ್ದಾರೆ. ಗದಗ ಕಾಂಗ್ರೆಸ್ ಶಾಸಕ ಎಚ್ ಕೆ ಪಾಟೀಲ್ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ. ಈಗ ಒಂದು ಕಡೆ ರಕ್ತದ ಮೂಲಕ ಪತ್ರ ಬರೆದು ಪ್ರಧಾನಿ ಮೋದಿ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರವಾನಿಸುತ್ತಿದ್ದು, ಇತ್ತ ಈಗ ಕಾಂಗ್ರೆಸ್ನ ಎಚ್ ಕೆ ಪಾಟೀಲ್ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ದಾರೆ ಗದಗ ಜಿಲ್ಲೆಯ ಜನರು. ಮಂತ್ರಿಗಿರಿ ಲಾಬಿ ಮಧ್ಯೆ ಅಭಿವೃದ್ಧಿ ಕಡೆ ಗಮನಿಸಲೇ ಇಲ್ಲ. ಕೇವಲ ತಮ್ಮ ಮನೆ ಅಭಿವೃದ್ಧಿ ಮಾಡಿಕೊಂಡ್ರು ಮಾತ್ರ ಜಿಲ್ಲೆನ ಅಭಿವೃದ್ಧಿ ಮಾಡಿಲ್ಲ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಈಗ ಅಲ್ಲಿಯ ಜನತೆ ಕ್ಯಾಕರಿಸಿ ಕೂಗಿತಾ ಇದ್ದಾರೆ. ಗದಗ ಕಾಂಗ್ರೆಸ್ ಶಾಸಕರ ವಿರುದ್ಧ ಈಗ ಅಲ್ಲಿಯ ಜನರ ಆಕ್ರೋಶ ಇದು. ಇದುವರೆಗೂ ಸಹಿತ ಯಾವ ಅಭಿವೃದ್ಧಿ ಕೆಲಸವೂ ಕೂಡ ಆಗಿಲ್ಲ ಅಲ್ಲಿ. ಗದಗ ಜಿಲ್ಲೆಯ ಶಾಸಕರಿಗೆ ಈಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಜನರು. ಗದಗ ಅಭಿವೃದ್ಧಿಗಾಗಿ ರಕ್ತ ಸಹಿ ಚಳುವಳಿ ಮಾಡ್ತಿರುವಂತಹ ಹೋರಾಟಗಾರರನ್ನ ನಮ್ಮ ಪ್ರತಿನಿಧಿಯಾದಂತ ಅಜಿತ್ ಬೋಪನಹಳ್ಳಿ ಅವರು ಮಾತನಾಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಆ ಜನತೆಯ ಆಕ್ರೋಶ ಹೇಗಿದೆ ಅನ್ನೋದನ್ನ ನೋಡೋಣ. ಭಾರತದಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ನೋಡ್ತಾ ಇದ್ದೀವಿ. ಜಂತರ್ ಮಂತರ್ ಆಯಿತು, ಕರ್ನಾಟಕದಲ್ಲಿ ಆಗ್ತಾ ಇದೆ, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಪೇಪರ್ ಲೀಕ್ ಸಂಬಂಧಪಟ್ಟಂತೆ ಹಾಗೆ ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ಅನ್ಯಾಯಗಳ ವಿರುದ್ಧ ಹೋರಾಟಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ನಮಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಕಾಣ್ತಾ ಇದ್ದಾರೆ. ಇವರೆಲ್ಲ ಬಂದಿರೋದು ಪೇಪರ್ ಲೀಕ್ ಸಂಬಂಧ ಅಲ್ಲ, ಬದಲಾಗಿ ಮುಂದಿನ ಗದಗ ಏನಿದೆಯಲ್ಲ ಅದು ಈಗ ಸದ್ಯ ಬರಪೀಡಿತ ಆಗಿದೆ, ಅದಕ್ಕೊಂದು ಪರಿಹಾರ ಬೇಕು ಅಂತ ವಿದ್ಯಾರ್ಥಿಗಳು ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ರಕ್ತದಲ್ಲಿ ಸಹಿಯನ್ನು ಮಾಡಿ ಪ್ರಧಾನಮಂತ್ರಿ ಅವರಿಗೆ ಹಾಗೆ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರ ಅಭಿಪ್ರಾಯ, ಅವರ ನಿಲುವು ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು ಕೌಲೂರ್ ಅಂತ, BCom ಸೆಕೆಂಡ್ ಇಯರ್ ಸ್ಟೂಡೆಂಟ್. ಇದು ರಕ್ತ ಸಹಿ ಮಾಡೋ ಕಾರಣ ಏನಂದರೆ, ಇದು ಅನಿಲ್ ಮೆಣಸಿನ್ಕಾಯಿ ಅವರ ನೇತೃತ್ವದಲ್ಲಿ ಜಂಜಿ ಮತದಾರರು ಮತ್ತು ನಾಗರಿಕರ ವೇದಿಕೆ ರಕ್ತ ಸಿಹಿ ಅಭಿಯಾನದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು ನಮ್ಮ ರಕ್ತದಿಂದ ನಮ್ಮ ಹೆಸರು ಮತ್ತು ಕ್ರಮ ಸಂಖ್ಯೆ ನಮ್ಮ ನಂಬರನ್ನು ಬರೆದು, ಕಾರಣ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆ ಎಜುಕೇಷನ್ ಒಳಗಾತು ಒಳ್ಳೆ ಅಭಿವೃದ್ಧಿ ಅಂತರೂ ಆಗೇ ಇಲ್ಲ. ಅಭಿವೃದ್ಧಿ ಒಳಗೆ ಮೊನ್ನೆಲ್ಲ ನಾವು ಪೇಪರ್ದಾಗ ಒಳ್ಳೆ TV ಒಳಗೆ ನೋಡಿವಿ, ಅಭಿವೃದ್ಧಿ
ಅತ್ಯಂತ ಭಾಳ ಕೆಳಮಟ್ಟದಾಗೈತೆ ಅಭಿವೃದ್ಧಿ ಒಳಗೆ. ಮತ್ತು ಶಿಕ್ಷಣದಾಗೂ ತಳಗಲಿಂತ ರ್ಯಾಂಕ್ ಬರುತ್ತೆ, ಮ್ಯಾಗಲಿಂತ ರ್ಯಾಂಕ್ ಬರೋಂಗಿಲ್ಲ. ಹಂಗಾಗಿ ನಮ್ಗೆ ಎಲ್ಲ ಸಾಮಾನ್ಯ ಜನರ ನಡುವೆ ಒಂದು ಸಾಮಾನ್ಯ ಮನುಷ್ಯನಗತೆ ಇರೋ ಒಂದು ಲೀಡರ್, ಎಲ್ಲರೂ ರೈತರಾಗಲಿ ವಿದ್ಯಾರ್ಥಿಗಳಾಗಲಿ ಎಲ್ಲ ನಾಗರಿಕರ ಸಮಸ್ಯೆಗಳನ್ನು ಕೇಳಿ ಅವರ ಸಮಸ್ಯೆ ಬಗೆಹರಿಸೋಂಥ ನಮಗೊಬ್ಬ ನಾಯಕ ಬೇಕಂತಂದು ನಾವೆಲ್ಲ ಬಯಸ್ತೀವಿ. ಈಗ ಅವರು ಸಮರ್ಥ ನಾಯಕ ಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂದರೆ ಸರ್ಕಾರದ ಕಡೆಯಿಂದ? ಸರ್, ಈಗ ಇಲ್ಲಿ ಡಿಗ್ರಿ, ಡಬಲ್ ಡಿಗ್ರಿ ಮತ್ತು ಡಿಪ್ಲೊಮ್, ಈಗ ITI ಮುಗಿಸಿದ್ರು ಇಲ್ಲಿ ನಮ್ಗೆ ಯಾವ ಜಾಬ್ ಇಲ್ಲ ಸರ್ ಸ್ಟೂಡೆಂಟ್ಸಿಗೆ. ನಾವು ಮತ್ತು ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಪುಣೆ ಇಂಥಲ್ಲೆಲ್ಲ ಹೋಗ್ಬೇಕು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಕಂಪ್ನಿ ಅಥವಾ ಯಾವುದೇ ಫ್ಯಾಕ್ಟ್ರಿ ಅದನ್ನು ಕೆಲಸ ಮಾಡೋಕ್ಕಿಲ್ಲ. ಅಲ್ಲೆಲ್ಲ ಕೂಳು ನೀರು ಬಿಟ್ಟೆಲ್ಲ ಅಲ್ಲಿ ದುಡಿಬೇಕು ಎಷ್ಟೊತ್ತಿದ್ರು. ಮತ್ತು ಇಲ್ಲಿ ಸ್ಪೋರ್ಟ್ಸಿಂದು ಏನೂ ಫೆಸಿಲಿಟೀಸ್ ಇಲ್ಲ, ಮತ್ತು ಸಪೋರ್ಟು ಮಾಡೋಂಗಿಲ್ಲ. ಸಪೋರ್ಟ್ ಮಾಡೋದು ಅಂದ್ರೇನು ಏನು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಸ್ಪೋರ್ಟ್ಸಿಗೆ. ಹಂಗಾಗಿ ಭಾಳ ಹಿಂದೆ ಐತೆ ಸರ್. ಅಂದರೆ ವಿದ್ಯಾರ್ಥಿಗಳ ಅಭಿಪ್ರಾಯದಲ್ಲಿ ಗೊತ್ತಾಗ್ತಾ ಇದೆ, ಗದಗಕ್ಕೆ ಸರ್ವಾಂಗೀಣವಾದಂಥ ಅಭಿವೃದ್ಧಿ ಬೇಕು, ದೊಡ್ಡದೊಂದು ಪರಿಹಾರ ಬೇಕು ಅಂತ. ನಾವು ಈಗಾಗಲೇ ರೈತರ ಹತ್ರ ಮಾತಾಡಿದ್ದಾಯಿತು, ಅವರು ಈ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಕೇಳ್ಕೊಂಡ್ರು. ವಿದ್ಯಾರ್ಥಿಗಳು ಇಲ್ಲಿನ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕಲಿಬೇಕು, ಕೆಲಸಕ್ಕಾಗಿ ಎಲ್ಲಿಗೋ ಹೋಗಬೇಕು, ಇನ್ಯಾವುದೋ ಊರಲ್ಲಿ ಗೊತ್ತು ಗುರಿ ಇಲ್ಲದ ಊರಲ್ಲಿ ಅಲ್ದಾಡಬೇಕು ಅನ್ನೋದು ಅವರದ್ದೊಂದು ಗೋಳು. ಸೊ ಇದಕ್ಕೆಲ್ಲ ಪರಿಹಾರ ಸಂಬಂಧಪಟ್ಟವರು ಕೊಡಬೇಕಾಗತ್ತೆ. ಓಕೆ, ನೋಡಿದ್ರಲ್ಲ, ಗದಗ ಜಿಲ್ಲೆಯ ಸ್ಟೂಡೆಂಟ್ಸ್ಗಳ ಕಿಡಿ ಇದು. ವಿದ್ಯಾಭ್ಯಾಸಕ್ಕೆ ಸರಿಯಾದಂಥ ಆದ್ಯತೆ ನೀಡ್ತಾ ಇಲ್ಲ, ಅಭಿವೃದ್ಧಿ ಇಲ್ಲ, ಎಜುಕೇಷನ್ ಪರ್ಪಸ್ ಯಾವುದು ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಗದಗದಲ್ಲಿ. ಇಲ್ಲಿ ಎಷ್ಟೋ ಜನ ಪ್ರಭಾವಿಗಳಿದ್ದಾರೆ, ಎಷ್ಟೋ ಜನ ನಮ್ಮನ್ನು ಆಳಿದ್ದಾರೆ, ಆದರೂ ಸಹಿತ ಗದಗ ಜಿಲ್ಲೆಯ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಆರೋಗ್ಯ ಕ್ಷೇತ್ರ ಅಂತೂ ಹದಗೆಟ್ಟು ಹೋಗಿದೆ. ಎಷ್ಟೋ ಜನರು ನೀರಿಲ್ಲದೆ, ಊಟ ಇಲ್ಲದೆ ಪರದಾಡ್ತಾ ಇದ್ದಾರೆ ಗದಗ್ನಲ್ಲಿ. ಅಷ್ಟೊಂದು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿದೆ. ದಯವಿಟ್ಟು ನಮ್ಮ ಹತ್ರನೂ ಸರ್ವಾಂಗೀಣ ಅಭಿವೃದ್ಧಿ ಮಾಡಿ ಅಂತ ಈಗ ಜನರು ಅಲ್ಲಿಯ ಆಕ್ರೋಶದ ಮಾತಾಗಿದೆ ಅಲ್ಲಿಯ ಜನರದ್ದು.